ಒಬ್ಬ ಹುಡುಗ ಒಂದು ಹುಡುಗಿ. ಅವತ್ತು ಅವರಿಬ್ಬರ ನಡುವೆ ಅದೇ ನಡೀತೋ ಏನೋ, ಬಲಾತ್ಕಾರ ಯತ್ನದ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತು. ಕಿಚಾಯಿಸಿದ ಕಿರಾತಕ ಹಗೆಯ ಕತ್ತಿ ಮಸೀತಾನೆ ಅಂತ ಅವ್ರ್ಯಾರಿಗೂ ಗೊತ್ತಿರಲಿಲ್ಲ. ಮಾನಕ್ಕಾಗಿ ಹೋರಾಡೋ ಮನಸ್ಸು ಮಾಡಿದ ಹೆಣ್ಮಗಳಿಗೆ ಘಾಸಿಗೊಳಿಸಿ ಬಿಡ್ತು ಪಾಪಿಯ ಪರಿವಾರ. ಅಲ್ಲಿ ಸಾಕ್ಷಿ ಹೇಳೋದಕ್ಕೂ ನಿಂತವರನ್ನು ಸಾಯಿಸಿಬಿಟ್ರು. ಹೀಗೆ ವರ್ಷದ ಹಿಂದೆ ಮಾನ ಕಳೆಯೋದಕ್ಕೆ ಪ್ರಯತ್ನಿಸಿದ್ರು ಅಂತ ಕಣ್ಣೀರು ಹಾಕಿದ ಹುಡುಗಿ ಈಗ ಪ್ರಾಣನೇ ತೆಗೆದುಬಿಟ್ರು ಅಂತ ಅಳೋ ಪರಿಸ್ಥಿತಿ ನಿರ್ಮಾಣವಾಗೋಯ್ತು. 3 ಹೆಣ್ಮಕ್ಕಳ ಹೆತ್ತವರಾಗಿ ನಡೆದ ದೌರ್ಜನ್ಯವನ್ನ ಸಹಿಸಿಕೊಂಡ್ರೆ ನಾಳೆ ತಲೆ ಎತ್ತಿ ನಿಲ್ಲೋದಕ್ಕಾಗಲ್ಲ, ಹೋರಾಡಲೇಬೇಕು ಅಂತ ಹೊರಟವರು ಹೆಣವಾಗೋದು. ನಾಳೆ ದಿನ ಹೆಣ್ಣುಮಕ್ಕಳು ಓಡಾಡೋದಕ್ಕೂ ಹೆದರೋ ಥರ ಆಗಬಾರ್ದು ಅಂತ ಸಾಕ್ಷಿ ಹೇಳೋದಕ್ಕೆ ಹೊರಟಿದ್ದವನು ಉಳಿಲಿಲ್ಲ. ನಮ್ಮ ವಿರುದ್ಧ ನಡೆದವರಿಗೆ ಇದೇ ಪಾಠ ಅನ್ನೋ ಥರ ಇತ್ತು ಪಾಪಿಗಳ ಅಟ್ಟಹಾಸ. ಕಳೆದ ವರ್ಷ ಎತ್ತಿನಗುಡ್ಡದವರ ಮನೆಯ ಈ ಶಿವರಾಯಪ್ಪನ ಮೇಲೆ ಈ ಸಿದ್ದಪ್ಪನ ಮಗಳು ನೇತ್ರಳ ಮೇಲೆ ಬಲಾತ್ಕಾರವೆಸಗೋ ಪ್ರಯತ್ನ ಮಾಡಿದ ಅಂತ ಕಂಪ್ಲೇಂಟ್ ಆಗಿತ್ತು. ಹುಡುಗಿ ಬಾನಗಡಿ ಆದದಕ್ಕಾಗಿ ಅವರು ಇಲ್ಲಿಂದ ಕವಲ ಮಾಡಿದ್ದಾರೆ. ಒಂದು ಹುಡುಗಿನೋ ಬಾನಗಡಿ ಆಗಿತ್ತಂತ, ಅದಕ್ಕೆ ನೀವು ಮಾಡಿದಾರೆ ಅಂತೇಳಿ ಅದನ್ನು ಇವರು ಉಪಯೋಗಿಸ್ಕೊಂಡ್ಕಾರ ಇದನ್ನು ಕೆಂತಿ ಮಾಡಿದ್ದಾರೆ. ಈಗ 1 ವರ್ಷ ಆತ್ರಿ. ಅದು ಏನಿತ್ತು ಯಾ ಮಾಡ್ರಿ ಅಂದಾಗ ನಮಗೆ ಅವರು ಹೇಳಲಿಲ್ಲ. ನಾವು ಗಟ್ಟಾಗಿ ಉಳಿದ್ವಿ, ಅವರು ಗಟ್ಟಾಗಿ ಉಳಿದ್ರು. ಅದು ಯಾರು ಏನು ಬಾನ್ಗಡಿ ಮಾಡಿದ್ರೋ ಗೊತ್ತಿಲ್ಲ. ಊರಿನಲ್ಲಿ ಈ ಶಿವರಾಯಪ್ಪ ಮತ್ತು ನೇತ್ರ ನಡುವೆ ನಡೆದ ಗದ್ದಲದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ಕೆಲವರು ಶಿವರಾಯಪ್ಪ ಮನೆಗೆ ನುಗ್ಗಿ ಬಲಾತ್ಕಾರಕ್ಕೆ ಯತ್ನಿಸಿದ್ನಂತೆ ಅಂತಾರೆ. ಇನ್ನು ಕೆಲವರು ರೋಡಲ್ಲಿ ಅಡ್ಡ ಕೆಡವಿದ್ನಂತೆ ಅಂತಾರೆ. ಮತ್ತೊಂದಿಷ್ಟು ಜನ ಶಿವರಾಯಪ್ಪ ಆ ಹುಡುಗಿಗೆ ಹೋಗ್ತಾ ಬರ್ತಾ ಚುಡಾಯಿಸ್ತಾ ಇದ್ನಂತೆ ಅಂತಾರೆ. ಒಟ್ನಲ್ಲಿ ಅದೊಂದು ಇಶ್ಯೂ ದೊಡ್ಡದಾಗಿ ಸವದತ್ತಿ ಠಾಣೆಯ ಮೆಟ್ಟಿಲೇರಿತ್ತು. ಅಷ್ಟಾದ್ಮೇಲೆ ಹುಡುಗ ಅರೆಸ್ಟ್ ಮಾಡೋದಕ್ಕೆ ಸಿಗದೆ ಪೊಲೀಸರಿಗೆ ಸಾಕಷ್ಟು ಆಡಿಸಿದ್ದ. ನಂತರ ಅದೊಂದು ಪ್ರಕರಣ ಮೊನ್ನೆ ಸವದತ್ತಿ ಕೋರ್ಟಲ್ಲಿ ಆರೋಪಿಯ ಪರ ಆಗಿತ್ತು. ಹೋದ ವರ್ಷ ಮೇ 2010ರಲ್ಲಿ ಈ ಪ್ರಕರಣದಲ್ಲಿ ಡಿಸೀಸ್ಡ್ ಏನಿದ್ದಾರೆ ರುಕ್ಮವ್ವ ಅಂಬೋರು, ಹೋದ ವರ್ಷ ಮೇ 2010ರಲ್ಲಿ ಇದೇ ಅಕ್ಯೂಸ್ಡು ಕೆಂಚಪ್ಪ ಮತ್ತು ಶಿವರಾಯಪ್ಪ ಇವ್ರ ಮೇಲೆ ಒಂದು ಅಟ್ರಾಸಿಟಿ ಕೇಸ್, SC/ST ಕೇಸ್ ಮತ್ತು ಒಂದು ಮೊಲೆಸ್ಟೇಷನ್ ಪ್ರಕರಣವನ್ನು ಹೋದ ವರ್ಷ ದಾಖಲೆ ಮಾಡಿದರು. ಹೋದ ವರ್ಷದ ಪ್ರಕರಣದಲ್ಲಿ ಅದರದ್ದು ಡೀಟೇಲ್ಸ್ ಏನಿದೆ ಅಂದರೆ, ಹೋದ ವರ್ಷ ಈ ಶಿವರಾಯಪ್ಪ ಏನಿದ್ದಾನೆ, ಈ ಹುಡುಗ ಕೆಂಚವ್ವ ಇವಳ ಮಗಳನ್ನ ಚುಡಾಯಿಸಿದ್ದ ಅಂತ ಒಂದು ಪ್ರಕರಣ ಆಗಿತ್ತು. ಸೊ ಅದರಲ್ಲಿ 354 ಮತ್ತು SC/ST ಕಲಂ ಅಡಿಯಲ್ಲಿ ನಾವು ಪ್ರಕರಣ ದಾಖಲೆ ಮಾಡಿದ್ವಿ ಹೋದ ವರ್ಷ. ಅದಾದಮೇಲೆ ಇತ್ತೀಚೆಗೆ ಕಳೆದ 1 ತಿಂಗಳ ಹಿಂದೆ ಆ ಪ್ರಕರಣ ಎಲ್ಲ ಕೋರ್ಟಲ್ಲೆಲ್ಲ ಟ್ರಯಲೆಲ್ಲ ಮುಗಿಸಿ ಅದರಲ್ಲಿ ಅಕ್ವಿಟಲ್ ಆಗಿದೆ. ಯಾವಾಗ ಕೇಸು ಬಿತ್ತೋ ಆಗ ಎತ್ತಿನಗುಡ್ಡದವರ ಫ್ಯಾಮಿಲಿ ಹಬ್ಬದೂಟ ಮಾಡಿತ್ತು. ಇತ್ತ ರುಕ್ಮವ್ವ ಸಿದ್ದಪ್ಪ ಇಷ್ಟಕ್ಕೆ ಬಕದೆ ಮೇಲ್ಮನವಿ ಸಲ್ಲಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಅವತ್ತು ಅದೇ ಕೆಲಸದ ಮೇಲೆ ಮನೆಯಿಂದ ಹೊರಟಿದ್ರು. ಲಾಸ್ಟ್ ಮೂಮೆಂಟ್ನೊಳಗೆ ಆ ಹುಡುಗನ ಇನ್ನು ಇವ್ರು ನಮ್ಮ ಕೈಗೆ ಸಿಗೋದಿಲ್ಲ ಬಾ ಅಂತೇಳಿ ಅಷ್ಟರು CPI ಮತ್ತು DSP ಸಾಹೇಬ್ರು, ಬೈಲಹೊಂಗಲ DSP ಸಾಹೇಬ್ರು ಕೂಡಿ ಕೇಸ, ಅಟ್ರಾಸಿಟಿ ಕೇಸ ಇವ್ರ ಮ್ಯಾಗ ರಿಜಿಸ್ಟ್ರೇಷನ್ ಮಾಡೋಣ ಅಂತಲೇ ಅದೇ ಒಂದು ಕಾರಣ ಇಟ್ಕೊಂಡು ಈಗ ಮರ್ಡರ್ ಮಾಡಿದ್ದಾರೆ. ಅವತ್ತು ಮಗಳಿಗಾದ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂತ ನಿಂತ ರತ್ನವ್ವ ಸಿದ್ದಪ್ಪ ಜೊತೆ ಮತ್ತೊಬ್ಬ ಇದ್ದ. ಅವನು ಆ ಮನೆಯ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದ್ದನ್ನ ಕಣ್ಣಾರೆ ಕಂಡವನು. ಸಾಕ್ಷಿ ಹೇಳ್ತೀನಿ, ಅದೆಂಗೆ ಕೋರ್ಟಲ್ಲಿ ನಿಲ್ಲಲ್ವೋ ನೋಡ್ತೀನಿ ಅಂತ ಮುಂದೆ ಬಂದಿದ್ದ. ಈಗ ಒಬ್ಬರು ಲಿಂಗಾಯತರ ಒಬ್ಬ ಸಮಾಜದವ್ರು ಒಬ್ರು ತೀರ್ಕೊಂಡಾರಲ್ರಿ, ಅವ ಲಿಂಗಾಯತ ಸಮಾಜದವ್ರಿ. ಅವ ಸಾಕ್ಷಿ ಹೇಳಿಸಲ ಇವತ್ತು ಅವರು ಬೆಳಿಗ್ಗೆ ಎದ್ದು ಅವ್ನು ಕರ್ಕೊಂಡು ಹೋಗೋ ಟೈಮ್ದಾಗ ಇಲ್ಲಿಂದ ಬಸ್ 1 ಗಂಟೆ 2 ಗಂಟೆ ಟೈಮಿಂಗ್ ಸಿಗತ್ತಾವ್ರಿ ಇಲ್ಲಿಂದ ಬಸ್. ಇಲ್ಲಿ ಊರುಗಳಗಡೆ 1 ತಾಸು 2 ತಾಸು ಬಿಟ್ಟು ಬರ್ತಾವ್ರಿ. ಅದ ಕಾರಣಕ್ಕಾಗಿ ಅವರು ಅಲ್ಲಿ ಮುನವಳ್ಳಿ ಸವದತ್ತಿ ಬಸ್ ಅಡ್ಡಾಡ್ತಾವೆ. ಆ ರೂಟಿಗೆ ಬೈಲಹೊಂಗಲ ಮುನವಳ್ಳಿ ಸವದತ್ತಿ ಬಸ್ ಅಡ್ಡಾಡ್ತಾವೆ. ಅಲ್ಲಿ ಹೋಗಿ ಬಸ್ ಹತ್ತೋ ಟೈಮ್ದೊಳಗೆ ಇವ್ರು ಎತ್ತನಗುಡ್ಡನವರು 13-14 ಮಂದಿ ಇವ್ರು ಅಣ್ಣತಾಮ್ರದಾರ ರೀ, ಅವರಷ್ಟು ಕೂಡ ಇದನ್ನು ಮರ್ಡರ್ ಮಾಡ್ಯಾರ ಆ ಟೈಮ್. ಹೀಗೆ ನ್ಯಾಯಕ್ಕಾಗಿ ಹೋರಾಡ್ತೀವಿ ಅಂತ ಹೊರಟ 3 ಈಗ ಮಣ್ಣು ಸೇರಿದ್ದಾರೆ. ಈಗ ಇವರ ಪರವಾಗಿ ಹೋರಾಡ್ತೀವಿ ಅನ್ನೋ ಜನ ಇದ್ದಾರೋ ಇಲ್ವೋ, ಆದ್ರೆ ಪೊಲೀಸರು ಮಾತ್ರ ಪಾತಕಿಗಳಿಗೆ ಸರಿಯಾದ ಶಿಕ್ಷೆ ಆಗೋ ಥರ ಮಾಡೇ ತೀರಬೇಕು ಅನ್ನೋ ದೃಢ ನಿರ್ಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಪಾಪಿಗಳ ಅಟ್ಟಹಾಸಕ್ಕೆ ತೆರೆ ಬೀಳಲೇಬೇಕು ಅಲ್ವಾ? ಒಂದೊಂದು ಸಲ ನಡೆದ ಮಾರಣ ಹೋಮಗಳನ್ನ ನೋಡಿದ್ರೆ ಮನುಷ್ಯನ ಪ್ರಾಣಕ್ಕೆ ಬೆಲೆನೇ ಇಲ್ವೇನೋ ಅನ್ಸುತ್ತೆ. ಈಗ ಸಾಯೋರು ಸತ್ತು ಹೋದ್ರು, ಕೊಂದವರಾದ್ರೂ ಸುಖವಾಗಿ ಬದುಕ್ತಾರಾ ಅಂದ್ರೆ
ಅದೂ ಇಲ್ಲ, ಅವರು ಕೂಡ ಜೈಲ್ ಕಳಿಬೇಕು. ಈ ಕೇಸ್ನಲ್ಲಂತೂ ಜಾಮೀನು ಸಿಗೋ ಸಾಧ್ಯತೆ ಕೂಡ ಕಡಿಮೆ. ಅಂದಮೇಲೆ ಕೊಂದು ಸಾಧಿಸಿದ್ದೇನು ಅನ್ನೋದನ್ನ ಅವರೇ ಯೋಚಿಸ್ಲಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ರಿಪೋರ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.